ಹೇಳಿದವರೆಲ್ಲ ಎಲ್ಲ ಮೂಲೆ ಗುಂಪಾಗೋಗ್ತವ್ರು. ಯಾರು ಪಾಕಿಸ್ತಾನದಲ್ಲಿ ಬಹಳ ನಮ್ಮ ದೇಶದ ಪ್ರಧಾನಿ ಇದಾರಲ್ಲ ನರೇಂದ್ರ ಮೋದಿ, ಅವ್ರಿಗಿಂತ ಅವ್ರನ್ನ ಹೇಟ್ ಮಾಡ್ತಾರೆ ಪಾಕಿಸ್ತಾನದವರು. ಪ್ರೀತಿ ಮಾಡೋದು ಯಾರನ್ನ? ರಾಹುಲ್ ಗಾಂಧಿನ. ಆಪರೇಷನ್ ಸಿಂಧೂರ್ ಆದಾಗ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಡೀ ಪಾಕಿಸ್ತಾನದಲ್ಲಿ ವೈರಲ್ ಆಗೋಯ್ತು. ಮೆಚ್ಚುಗೆ, ಅಲ್ಲಿನ ಕ್ರಿಕೆಟ್ ಪ್ಲೇಯರು ಮೆಚ್ಚುಗೆ ವ್ಯಕ್ತ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ವಿರೋಧಿ ದೇಶ ಅಂದ್ರೆ ನೀರು ಯಾರ ಪರ ಅನ್ನೋದು ಕಾಂಗ್ರೆಸ್ ಅವ್ರ ಅರ್ಥ ಆಯ್ತಲ್ಲ. ದೇಶದ ಪರನೋ ದೇಶದ ವಿರೋಧಿಗಳ ಪರನೋ ಅನ್ನೋದು ಈ ಆಪರೇಷನ್ ಸಿಂಧೂರಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಿದೆ. RSS ಬಗ್ಗೆ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ. ಸುಮ್ಮನೆ ಹೇಳಿಕೆ ಕೊಡ್ಬೋದಷ್ಟೇ. ಹೇಳ್ದಲ್ಲ, ನಿಮ್ಗೇನ ತಾಕತ್ತಿದ್ರೆ ಮಾಡ್ರಿ, ನೋಡೋಣ, ಮಾಡ್ರಿ. ನಾಳೆ ಮಾಡ್ತೀರಾ? ಮಾಡ್ತೀರಾ? ಇವತ್ತೇ ಮಾಡಿ. ನಾಳೆ ನಾಡ್ದು ಬೇಡ, ಇನ್ನೊಂದು ತಿಂಗಳು. ದಮ್ಮಿದ್ರೆ ಇವತ್ತೇ ಮಾಡಿ, ತಾಕತ್ತಿದ್ರೆ ಇವತ್ತೇ ಮಾಡಿ, ನೋಡೋಣ. ಅವಾಗ ನಾನು ಮೆಚ್ತೀನಿ ನಿಮ್ಮನ್ನ. ನಿಮ್ ಕೈಲೇ ಏನೂ ಇಲ್ಲ ರೀ, ಅಧಿಕಾರನೇ ಇಲ್ಲ ನಿಮಗೆ. ನಿಮ್ಗೆ ವಜಾ ಮಾಡೋ ಇದಿಲ್ಲ, ಅಧಿಕಾರ ಇಲ್ಲ ನಿಮ್ಗೆ. ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ. ಸುಮ್ಮನೆ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ, ಗಳಗಡ ಗಳ 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 ಅಂತ ಗಂಟೆ ಅಳ್ಳಾಡಿಸ್ತಾ ಇದ್ದೀರಷ್ಟೇ. ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ? ಅಧಿಕಾರನೇ ಇಲ್ಲ ನಿಮ್ಗೆ. ಅಧಿಕಾರ ಇಲ್ಲದೆ ಮಾತಾಡೋಂಥ ಚಟ ನಿಮ್ಗಷ್ಟೇ. ಮಾಡಿ ನೋಡೋಣ. ನೋಡ್ರಿ, ಪರಮೇಶ್ವರ್ ಅವರು ಮೊನ್ನೆ RSSನ ಒಂದು ಅಂಗಸಂಸ್ಥೆ ಆದಂತ ABVP ಇದರಲ್ಲಿ ಹೋಗಿ ಪುಷ್ಪಾರ್ಚನೆ ಮಾಡಿ ಬಂದಿದ್ದಾರೆ. ಅಹಲ್ಯಾಬಾಯಿ ಪುತ್ಥಳಿಕೆಗೆ ಸ್ವತಃ DK ಶಿವಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಹೇಳಿ ಅವ್ರು ಸದನದಲ್ಲಿ ಹೇಳಿದ್ದಾರೆ. ನಾನು ಕೇಳಿದೆ, ನೀವು ಚಡ್ಡಿ ಹಾಕಿದಿರಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ. ಹೌದು ಅಂತೇಳಿ ಪ್ರಾರ್ಥನೆ ಹೇಳಿದ್ದಾರೆ. ಹಂಗಾರೆ DK ಶಿವಕುಮಾರ್ಗೆ ಏನ್ ಮಾಡ್ತೀರಾ ಈಗ ನೀವು? ಹೇಳಿ. DK ಶಿವಕುಮಾರ್ ಚಡ್ಡಿ ಹಾಕಿದ್ದೀನಿ ಅಂತ ಒಪ್ಕೊಂಡ್ರು, ನಮಸ್ತೆ ಸದಾ ವತ್ಸಲೆ ಹಾಡು ಹೇಳಿದ್ರು. ಅವ್ರನ್ನೇನ್ ಮಾಡ್ತೀರಾ? ಕಾಂಗ್ರೆಸ್ಸಿನ ಬಹಳ ನಾಯಕರುಗಳು, ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇದಾರೋ ಅವರೆಲ್ಲ ಒಂದ್ಸರಿ RSS ಹೋಗಿ ಬಂದವರೇ ಎಲ್ಲರೂ. ಪ್ರಯಾಗ್ರಾಜ್, ಕುಂಭಮೇಳ, ಅಯೋಧ್ಯೆಗೂ ಹೋಗಿ ಬಂದವ್ರೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತು ಅಯೋಧ್ಯೆಗೆ ಯಾರು ಹೋಗ್ಬಾರದು ಅಂತ. ಬಹಳ ಜನ ನೂಕು ನುಗ್ಲಾಗಿ ಕಾಂಗ್ರೆಸ್ ಅವ್ರು ಹೋಗಿ ಬಂದ್ರು. ಕಾಂಗ್ರೆಸ್ ಪಾರ್ಟಿ ಮಾತು ಯಾರೀ ಕೇಳ್ತಾರೆ ಕರ್ನಾಟಕದಲ್ಲಿ? ಅವ್ರ MLAಗಳೇ ಕೇಳಲ್ಲ. ಅವ್ರ MLAಗಳೇ ನೋಟಿಸ್ ಕೊಟ್ಟವ್ರೆ ರಾಮನಗರದ MLAಗೆ. ಇನ್ಮೇಲೆ ಯಾರು ಗಪ್ ಚಿಪ್ ಅಂದ್ರು. ಮಾರನೇ ದಿನನೇ ಅವ್ನು ಚಿಪ್ ಅಂತ ಹೊಡೆದಾಕ್ಬಿಟ್ಟ ಅವನು, ಪಟ್ ಅಂತ. ಏನ್ ಮಾಡಿದ್ರಿ ಅವ್ರ ಮೇಲೆ? ಆಕ್ಷನ್ ತಗೊಂಡ್ರ? ಆಕ್ಷನ್ ತಗೊಳಕ್ ಯೋಗ್ಯತೆ ಇಲ್ಲದ ಪಾರ್ಟಿ ದೇಶದಲ್ಲಿ ಇವತ್ತು ನಂಬರ್ 1 ಪಾರ್ಟಿ. ನಮಗೆ ಸವಾಲ್ ಹಾಕಕ್ಕೆ ಇನ್ನೊಂದು ಜನ್ಮ ಹೋದ್ರೂ ಆಗಲ್ಲ ನಿಮ್ಮ ಕೈಲಿ. ಇನ್ನೊಂದು ಜನ್ಮ ಹುಟ್ಟು ಬಂದ್ರೂ ಆಗಲ್ಲ. ನಿಮ್ 3 ತಲೆಮಾರಲ್ಲೇ ಏನು ಮಾಡಕ್ಕಾಗಿಲ್ಲ ನಮ್ದು. ನಿಮ್ಮ ವಂಶಾವಳಿ ಇದೆಯಲ್ಲ ನಿಮ್ದು, ನಿಮ್ಮ ವಂಶಾವಳಿ ಇದೆಯಲ್ಲ, ಈ ನಕಲಿ ಗಾಂಧಿ ವಂಶಾವಳಿ ಇದು. ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧಿ. ಈ ನಕಲಿ ಗಾಂಧಿ ವಂಶ ಇದೆಯಲ್ಲ, 3 ತಲೆಮಾರು, 3 4ಪ್ಪ, 4ನೇ ತಲೆಮಾರು. ಈ 4ನೇ ತಲೆಮಾರು ಏನ್ರಿ ಮಾಡ್ತೈತೆ RSSನ? 100 ವರ್ಷ ಆಗಿದೆ RSSಗೆ. ಆ ಜಮೀರ್ ಅಹಮದ್ ಇಲ್ದೆ ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಂತ ಹೇಳಿದ್ರೆ ನಾವು ತಲೆ ಚಚ್ಕೋಬೇಕು ನಿಮ್ಮ ಸ್ಟೇಟ್ಮೆಂಟ್ಗೆ. ಧನ್ಯವಾದ.